ನಮಸ್ಕಾರ ಎಲ್ಲರಿಗೂ. ತುಂಬ ದಿನದ ಮೇಲೆ ಈ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ. ಯಾಕಂದರೆ ಕಾಲ್ ಫಾರ್ಮ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಸಹ ನಾವು ವಿಡಿಯೋನ ಹಾಕ್ತಾ ಇರಲಿಲ್ಲ. ಯಾಕಂದರೆ ಅದೊಂದು ಸ್ವಲ್ಪ ಹೋಪೇ ಹೋಗಿಬಿಟ್ಟಿತ್ತು, ಆಗಲ್ಲ ಬಿಡು ಇನ್ನು ಅಂಥೇಳಿ. ಎಷ್ಟು ಹೋರಾಟ ಮಾಡಿದ್ರೂ ಸರ್ಕಾರ ತನ್ನ ಒಂದು ನಿರ್ಧಾರವನ್ನು ಬದಲಾವಣೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ 50,000 ಹುದ್ದೆಗಳನ್ನು ಘೋಷಣೆ ಮಾಡಿದರು, ಆದರೆ ಜಾರಿಗೆ ತರಲಿಲ್ಲ. ಹೀಗಾಗಿ ಒಂದು ರೀತಿಯಿಂದ ನಮ್ಮ ಹೋಪನ್ನು ನಾವು ಕಳ್ಕೊಂಡು ಮತ್ತೆ ಪ್ರೈವೇಟ್ ಸ್ಕೂಲ್ಗೆ ಜಾಯ್ನ್ ಆಗೋ ಒಂದು ಸಂದರ್ಭ ಎಷ್ಟೋ ಜನರಿಗೆ ಬಂತು. ಮತ್ತೆ ಒಂದು ಆಸೆ ಹೊಡೆದಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ CM ಕುರ್ಚಿ ಚೇಂಜ್ ಆಗಿದ್ದು ನೀವು ನೋಡಿದ್ದೀರಾ. ಅಂದರೆ DK ಶಿವಕುಮಾರ್ ಸರ್ ಅವರು ಬಂದಿದ್ದಾರೆ. ಅವರು ಸಹ ಏನಪ್ಪ ಅಂದರೆ ಫಸ್ಟ್ ತಮ್ಮ ಪ್ರಥಮ ಒಂದು ಸಭೆಯಲ್ಲೇ ಘೋಷಣೆಯನ್ನು ಮಾಡಿದರು, ಸದ್ಯದಲ್ಲೇ ನಾವು ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ಕೋತೀವಿ ಅಂಥೇಳಿ. ಆ ಒಂದು ಒಂದು ಏನು ಹೇಳಿಕೆ ಇದೆಯಲ್ಲ, ಅದು ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಒಂದು ಏನಪ್ಪ ಅಂದ್ರೆ ಆಶಾಕಿರಣವಾಗಿ ಹೊಮ್ಮೈತೆ ಅಂತೇಳಿ ಹೇಳ್ಬೋದು. ಆದ್ರೆ ಇನ್ನೂ ಕರೆಯೋವರೆಗೂ ಏನಪ್ಪ ಅಂದರೆ ಸ್ವಲ್ಪ ಡೌಟ್ ಇದ್ದೇ ಇದೆ, ಯಾವಾಗ ಕರೀತಾರೆ ಅಂಥೇಳಿ. ಆದ್ರೂ ಈಗ ಏನು ಪ್ರೈವೇಟ್ ಸ್ಕೂಲಿಗೆ ಜಾಯ್ನ್ ಆಗಿದ್ದೀರಲ್ಲ, ದಯವಿಟ್ಟು ಯಾರೂ ಅದನ್ನು ಬಿಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಕರಿತೀನಿ ಅಂದೇ ಅವರು ಇನ್ನೂ 1-2 ತಿಂಗಳು ತೊಗೋತಾರೆ ಟೈಮು. ಹೀಗಾಗಿ ನಿಮ್ಮ ಸ್ಟಡಿಯನ್ನು ಏನು ಮಾಡಿರಿ, ಕಂಟಿನ್ಯೂ ಮಾಡಿ. ಹಾಗೆ ಸ್ಕೂಲ್ಗಳಿಗೆ ನೀವು ಏನಪ್ಪ ಅಂದ್ರೆ ಹೋಗ್ತಾ ಬನ್ನಿ ಅಂತೇಳಿ ಹೇಳ್ಬೋದು. ಯಾಕಂದರೆ ಆರ್ಥಿಕ ಸಮಸ್ಯೆ ಎಲ್ಲರಿಗೂ ಒಂದೇ ರೀತಿಯಾಗಿರಲ್ಲ. ನೀವು ಒಬ್ಬೊಬ್ಬರಿಗೆ ಏನಪ್ಪ ಅಂದರೆ ಸುಮಾರು ಕಷ್ಟಗಳಿರುತ್ತೆ. ಹೀಗಾಗಿ ನಮ್ಮ ಒಂದು ಮನೆಯ ಸಮಸ್ಯೆಗಳನ್ನು ಅಥವಾ ಆರ್ಥಿಕ ಸಮಸ್ಯೆಯನ್ನು ನಾವು ನೋಡ್ಕೋಬೇಕಾಗುತ್ತೆ. ಕೆಲವೊಂದು ಜನ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡಬೇಕಂತೇಳಿ ಹೋಗ್ತಾ ಇದ್ದೀರಾ. ನಮ್ಮ ಮನೆಯ ಸಮಸ್ಯೆಗಳ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಎಲ್ಲರಿಗೂ ಏನಪ್ಪ ಅಂದ್ರೆ ಒಂದೇ ರೀತಿಯಾಗಿರಲ್ಲ. ಒಬ್ಬರು ಇದ್ದವರು ಇರ್ತಾರೆ, ಒಬ್ಬರು ಇಲ್ಲದವರು ಇರ್ತಾರೆ. ಹೀಗಾಗಿ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಸ್ಕೂಲ್ಗಳಿಗೆ ಜಾಯಿನ್ ಆಗಿಯೂ ಸಹ ಏನಪ್ಪ ಅಂದ್ರೆ ಓದ್ಬೋದು. ಯಾವಾಗ ಕಾಲ್ ಫಾರ್ಮ್ ಆಗುತ್ತಲ್ಲ, ಆವಾಗ ನೀವು ಏನಪ್ಪ ಅಂದರೆ ಜಾಯಿನ್ ಆದವರು ಹಾಗೆ ಕಂಟಿನ್ಯೂ ಮಾಡಿ, ಟೈಮನ್ನು ಸೆಟ್ ಮಾಡಿಕೊಂಡು. ಒಂದು ವೇಳೆ ಜಾಯಿನ್ ಆಗಲಿಲ್ಲ ಅಂದರೆ, ಎಲ್ಲ ನಮಗೆ ಆರ್ಥಿಕ ಸಮಸ್ಯೆ ಚೆನ್ನಾಗಿದೆ, ಮನೆ ಪರಿಸ್ಥಿತಿಯೂ ಚೆನ್ನಾಗಿದೆ, ಹಣದ ಯಾವುದೇ ಕೊರತೆ ಇಲ್ಲ ಅನ್ನೋರು ದಯವಿಟ್ಟು ಯಾವುದೇ ಅತಿಥಿ ಶಿಕ್ಷಕರಾಗಲಿ ಅಥವಾ ಪ್ರೈವೇಟ್ ಸ್ಕೂಲ್ಗಳಾಗಲಿ ಜಾಯಿನ್ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ಇದೊಂದು ಒಳ್ಳೆಯ ಅವಕಾಶ. ಮತ್ತು ಅವ ಕರಿತಾನೆ ಅನ್ನೋದು ಏನಪ್ಪ ಅಂದ್ರೆ ಕಲ್ಪನೆಯ ಮಾತು ಅಂತ ಹೇಳ್ಬೋದು. ಅಂದರೆ ಯಾವುದೇ ಒಂದು ಪೋಸ್ಟನ್ನು ಕರಿಬೋದು, ಮುಂದೆ ಕರಿಬೋದು. ಎಷ್ಟು ವರ್ಷ? 5 ವರ್ಷ, 6 ವರ್ಷ, ಸುಮಾರು 10 ವರ್ಷವೂ ಆಗ್ಬೋದು. ಯಾಕಂದರೆ 2022 GPST ಕರೆದವ ಇನ್ನೂ ಆದರೂ ಸಹ ಏನಪ್ಪ ಅಂದರೆ ಆ ಪರೀಕ್ಷೆಯನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಯಾವ ಗೋರ್ಮೆಂಟ್ ಬರುತ್ತೋ ಅವರ ಒಂದು ಏನಪ್ಪ ಅಂದ್ರೆ ಅವರ ಒಂದು ತೀರ್ಮಾನಕ್ಕೆ ಬಿಟ್ಟಿದ್ದು. ಯಾಕಂದರೆ ತುಂಬ ಹೋರಾಟಗಳನ್ನು ಮಾಡಿ ಈ ಒಂದು ಸ್ಥಿತಿಗೆ ಬಂದೀವಿ ನಾವು. ಈಗ 56,000 ಹುದ್ದೆ ಕಾಲ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು PSTಯರು ಸಹ ಏನಪ್ಪ ಅಂದ್ರೆ ತುಂಬ ಸಮಸ್ಯೆಗಳಿವೆ, ಕಾಲ್ ಫಾರ್ಮ್ ಆಗಲ್ಲ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಯಾವುದಾಗುತ್ತೋ ಆಗಲಿ, ಆದರೆ ಸದ್ಯದಲ್ಲೇ ಆಗುತ್ತೆ ಅನ್ನೋದು ನಂಬಿಕೆ ನಿಮಗಿರಲಿ. ಎಲ್ಲ ಹಣದ ಸಮಸ್ಯೆ ಎಲ್ಲ ಒಳ್ಳೆಯದಿದೆ ನಮ್ಮ ಮನೇಲಿ ಅನ್ನೋರು ಯಾವುದೇ ಸ್ಕೂಲಿಗೆ ಜಾಯ್ನ್ ಆಗೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನು ಹೇಳಪ್ಪ ಅಂದರೆ, ಕೆಲವೊಂದು ಜನ ಏನಪ್ಪ ಅಂದರೆ ಅಭ್ಯರ್ಥಿಗಳು ನೋಟ್ಸ್ ಮಾಡ್ತಾ ಇರ್ತೀರಲ್ಲ, ನೋಟ್ಸ್ ಮಾಡಿದ್ದೀರಿ. ಕೆಲವೊಂದು ಜನ ನೋಟ್ಸ್ ಮಾಡೋಕ್ಕೆ ಟೈಮು ವೇಸ್ಟ್ ಆಗುತ್ತೆ ಮೇಡಮ್ ಅಂತೇಳಿ ಹೇಳಿದ್ದೀರಿ. ನೋಟ್ಸ್ ಮಾಡೋಕ್ಕೆ ಟೈಮ್ ವೇಸ್ಟ್ ಅನ್ನೋರಿದ್ದರೆ, ಅಷ್ಟು ನಿಮ್ಗೆ ಕಾನ್ಫಿಡೆಂಟ್ ಇತ್ತಂದ್ರೆ ಏನು ಮಾಡಪ್ಪ ಅಂದರೆ, ನಿಮ್ಮ ಹೈಲೈಟ್ಸ್ ಇರ್ತಾವಲ್ಲ, ಇವುಗಳನ್ನು ನೀವು ತೆಗೆದುಕೊಂಡು ಬಂದು ಏನಪ್ಪ ಅಂದರೆ ನಿಮ್ಮ ಯಾವುದೇ ಇಂಪಾರ್ಟೆಂಟ್ ಇರ್ತಾವಲ್ಲ ಅವುಗಳನ್ನು ನೀವು ಏನು ಮಾಡುವ ಹೈಲೈಟ್ಸ್ ಮಾಡ್ಕೊಂಡು ಓದ್ಬೋದು ಅಂತ ಹೇಳ್ಬೋದು. ನಾನು ಸಹ ಏನು ಮಾಡ್ತಾಯಿದ್ದೀನಿ, ಯಾವ್ಯಾವ ಏನಪ್ಪ ಅಂದರೆ ನನಗೆ ಇಂಪಾರ್ಟೆಂಟ್ ಇರ್ತಾವಲ್ಲ ಅವುಗಳನ್ನು ನಾನು ಹೈಲೈಟ್ಸ್ ಮಾಡ್ಕೊಂಡು ಓದ್ತಾಯಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿಪಿಟೇಷನ್ ಮಾಡಿರಿ. ಎಷ್ಟು ನೋಟ್ ಒಂದು ಸರಿ ಓದಿದ್ರಲ್ಲ, 2 ಸರಿ ಓದಿದ್ರಲ್ಲ, ನಿಮ್ಗೆ ಟೈಮ್ ಎಷ್ಟು ಉಳಿಯುತ್ತಲ್ಲ ಅಷ್ಟು ಏನಪ್ಪ ಅಂದರೆ ರಿಪೀಟಾಗಿ ಓದುತ್ತಾ ಬನ್ನಿ ಅಂತ ಹೇಳ್ಬೋದು. ಈಗ 1 ಸರಿ 2 ಸರಿ ಮುಗಿದಿದ್ರು ಸಹ ಏನಪ್ಪ ಇಲ್ಲ ನೆನಪಿದೆ ಅಂತ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಇರಬೇಡಿ. ಇನ್ನೊಮ್ಮೆ ಹಾಗೆ ತಿರುಗಿ ಹಾಕ್ತಾ ಬನ್ನಿ. ಯಾಕಂದರೆ ತುಂಬ ಕಾಂಪಿಟೇಷನ್ ಇರೋದರಿಂದ ನಾವು ಎಷ್ಟು ಓದಿದರೂ ಸಾಲಂಗಿಲ್ಲ. ಈಗ ಕೇವಲ 7th 8th 9th 10th ಒಳಗೆ ಕೇಳ್ತಾನೆ GPST ಅನ್ನೋ ಒಂದು ಕಲ್ಪನೆಯನ್ನು ಸಹ ಭಾಳ ಇಟ್ಕೋಬೇಡ್ರಿ. ಯಾಕಂದರೆ ತುಂಬ ಡೆಪ್ತಾಗಿ
ಆಗೋ ಒಂದು ಚಾನ್ಸಸ್ ಭಾಳ ಐತಿ. ಯಾಕಂದ್ರೆ ಕಾಂಪಿಟೇಷನ್ ಭಾಳ ಐತಿ ಅಂತೇಳಿ ನಾವು ನೋಡ್ಬೋದು. ಆದ್ರೂ ಅವುಗಳನ್ನು ಸಹ ಬಿಡಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಅವನ್ನೂ ಸಹ ಏನಪ್ಪ ಅಂದ್ರೆ ನಾವು ಓದಬೇಕಾಗತ್ತೆ ಅಂತೇಳಿ ಹೇಳ್ಬೋದು. ಹೊಸ ಹೊಸ ಮ್ಯಾಗ್ಝಿನ್ಗಳನ್ನು ಅಥವಾ ವಿಷಯಗಳನ್ನು GKಗಳನ್ನು ಕವರ್ ಮಾಡ್ಕೋತಾ ಬನ್ನಿ. ಯಾಕಂದ್ರೆ ಯಾವ ಟೈಮ್ದಾಗ ಹೆಂಗೆ ಹೇಳೋಕ್ಕಾಗಲ್ಲ. ಇನ್ನೂ ಕರೆಯಲ್ಲ ಅಂತ ಎಷ್ಟೋ ಜನ ಏನಪ್ಪ ಅಂದ್ರೆ ಹೋಪ್ ಕಳ್ಕೊಂಡು ಸಾಕಷ್ಟು ಧಾರವಾಡ ಬಿಟ್ಟು ಬಂದವರು ಸಹ ಇದ್ದಾರೆ. ಧಾರವಾಡದಲ್ಲಿ ಕಷ್ಟ ಇನ್ನೂ ಇಲ್ಲ ಕಾಲ್ಫಾರ್ಮ್ ಆಗುತ್ತೆ ಅಂತ ಅನ್ನೋ ಒಂದು ಹಂಬಲದಿಂದ ಇನ್ನೂ ಅಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಹಾಗೇ ಆಗುತ್ತೆ, ಕಾಲ್ಫಾರ್ಮ್ ಆಗುತ್ತೆ. ಈ ತಿಂಗಳು ಆಗಲಿಲ್ಲ ಅಂದ್ರೂ ನೆಕ್ಸ್ಟ್ ಮಂತ್ ಅಥವಾ ಜುಲೈ ತಿಂಗಳಲ್ಲಿ ಈ GPSTR ಕಾಲ್ಫಾರ್ಮ್ ಆಗುತ್ತೆ ಅನ್ನೋದು ಒಂದು ಎಲ್ಲರ ಹೇಳಿಕೆಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಅದಕ್ಕಾಗಿ ಏನು ಮಾಡಿರಪ್ಪ ಅಂದ್ರೆ ಓದ್ರಿ. ಓದೋ ಕೆಲವೊಂದು ಜನ ನೋಟ್ಸ್ ಮಾಡೋಕ್ಕಾಗಲ್ಲ ಮೇಡಮ್, ನೋಟ್ಸ್ ಮಾಡಿದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಒಂದು ಅಧ್ಯಾಯನ ಮುಗಿಸ್ಬೇಕಾದ್ರೇ ಒಂದು ಅರ್ಧ ತಾಸು ಆಗುತ್ತೆ. ಯಾಕಂದರೆ ನೋಟ್ಸು ಮತ್ತು ಓದೋದು ಅಂದರೆ ಅಂತ ಹೇಳಿದ್ರಿ. ಹೀಗಾಗಿ ನೀವು ಟೈಮನ್ನು ಉಳಿಸ್ಕೋಬೇಕಾದ್ರೆ ಏನಪ್ಪ ಅಂದ್ರೆ ಏನಿಲ್ಲ, ₹110 ₹125 ಕೊಟ್ಟರೆ ಹೈಲೈಟ್ಸ್ ಪೆನ್ಗಳು ಬರ್ತವೆ. ಅವುಗಳನ್ನ ಯೂಸ್ ಮಾಡ್ಕೊಂಡು ನೀವು ಏನು ಮಾಡ್ಬೋದು, ನಿಮ್ಮ ಯಾವುದು ಇಂಪಾರ್ಟೆಂಟ್ ಇರ್ತೈತಲ್ಲ ಅವುಗಳನ್ನ ಹೈಲೈಟ್ಸ್ ಮಾಡ್ಕೋತಾ ಹೋದರೆ ಬರುತ್ತೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಎಲ್ಲರೂ ಹೋಪನ್ನು ಕಳ್ಕೊಬೇಡಿ. ಖಂಡಿತವಾಗ್ಲೂ ಏನಪ್ಪ ಅಂದರೆ ಕನ್ಫರ್ಮ್ ಆಗೇ ಆಗುತ್ತೆ. 2 ಸರಿ 3 ಸರಿ ಕೆಲವೊಂದು ಜನ ಹಾಕಿದ್ರಿ, 2 ಸರಿ 3 ಸರಿ TET ಪಾಸಾಗಿ ಏನೂ ಉಪಯೋಗ ಆಗಲಿಲ್ಲ. ಫೈಲಲ್ಲಿ ನಮ್ಮ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ದಿದ್ರೆ ಖಂಡಿತವಾಗಿ ಅದು ಉಪಯೋಗ ಆಗುತ್ತೆ. ಸದ್ಯದಲ್ಲೇ ಏನಪ್ಪ ಅಂದರೆ ಕನ್ಫರ್ಮ್ ಆಗುತ್ತೆ. ಚೆನ್ನಾಗಿ ಓದಿ. ನಾನು ಸಹ ಏನಪ್ಪ ಅಂದರೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ನಾನು ಏನಪ್ಪ ಅಂದರೆ ಅಭ್ಯರ್ಥಿಯಾಗಿ ನಾನು ಸಹ ಏನಪ್ಪ ಅಂದರೆ ಓದ್ತಾ ಇದ್ದೀನಿ. ಖಂಡಿತವಾಗ್ಲೂ ನನಗೂ ಒಂದು ಹೋಪ್ ಇದೆ, ಈ ಸಲ ನಾನು ಶಿಕ್ಷಕಿಯಾಗಿ ಹೊರಹೊಮ್ತೀನಿ ಅಂಥೇಳಿ. ನೀವು ಸಹ ಏನಪ್ಪ ಅಂದರೆ ಪ್ರಯತ್ನವನ್ನು ಮಾಡಿ, ಹೋಪನ್ನು ಕಳ್ಕೊಬೇಡಿ. ನನ್ನ ಇನ್ನು ಡೈಲಿ ವಿಡಿಯೋಗಳು ಅಪ್ಲೋಡ್ ಆಗ್ತವೆ. ನಾನು ಏನು ಓದ್ತಾ ಇದ್ದೀನಿ, ಯಾವ ರೀತಿಯಾಗಿ ಓದಬೇಕು ಅನ್ನೋದನ್ನು ನಾನು ದಿನನಿತ್ಯ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ. ಹಾಗೆ ನನಗೂ ಓದೋಕ್ಕೆ ಒಂದು ಥರ ಏನಪ್ಪ ಅಂದ್ರೆ ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ಬೋದು. ನೀವು ಹೇಗೆ ಕೈ ಚೆಲ್ಲಿದ್ರೋ ನಾನು ಸಹ ಏನಪ್ಪ ಅಂದರೆ ಆಗಲ್ಲ ಬಿಡು, ಇದು ಈ ಲೈನೇ ಬೇಡ ಅಂಥೇಳಿ ನಾನು ಸಹ ಎಷ್ಟೋ ಸರಿ ಅಭಿಪ್ರಾಯಪಟ್ಟು ಹಿಂದೆ ಸರಿದಿದ್ದು ಉಂಟು. ಕೆಲವೊಂದು ಸಲ ಏನಪ್ಪ ಓದಿದ್ದು ವ್ಯರ್ಥ ಆಗುತ್ತಲ್ಲ ಅನ್ನೋ ನೋವಲ್ಲಿ ಮತ್ತೆ ಪುಸ್ತಕಗಳನ್ನು ಕೈಗೆ ಎತ್ತುಕೊಂಡದ್ದು ಉಂಟು. ಹೀಗಾಗಿ ಹೋಪನ್ನು ಕಳ್ಕೊಬೇಡಿ. ಖಂಡಿತವಾಗ್ಲೂ ಏನಪ್ಪ ಅಂದರೆ ಕನ್ಫರ್ಮ್ ಆಗುತ್ತೆ. ಈ ಒಂದು ಚಾನ್ಸಲ್ಲಿ ನಾವು ಎಷ್ಟು ಓದಿರ್ತೀವಲ್ಲ, ಕಾಂಪಿಟೇಷನಲ್ಲಿ ನಾವು ಎಷ್ಟು ಇದ್ದೀವಲ್ಲ ಅದನ್ನು ನಾವು ನೋಡ್ಕೋಬೇಕು. ಕೇವಲ 1-2 ದಿವಸ ಓದಿ ನಾನು ಆಗ್ತೀನಿ ಅನ್ನೋ ಒಂದು ಅಭಿಪ್ರಾಯನ ಪಡ್ಕೋಬೇಡ್ರಿ. ಕಷ್ಟಪಟ್ಟರೆ ಒಂದು ಒಳ್ಳೆಯ ಹುದ್ದೆ ನಮಗೆ ಸಿಕ್ಕೇ ಸಿಗುತ್ತೆ. ಕೇವಲ GPSTRಗೆ PSTRಗೆ ಈ ಶಿಕ್ಷಕ ಹುದ್ದೆಗೆ ಮಾತ್ರ ನೀವು ಸಂಬಂಧಪಟ್ಟಂಗೆ ಓದಬೇಡಿ. ಈಗ ಸದ್ಯ SDFD ಸಾಕಷ್ಟು ಕಾಲ್ಫಾರ್ಮ್ ಇದೆ, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಹೀಗಾಗಿ ಏನಪ್ಪ ಅಂದರೆ ಎಲ್ಲದಕ್ಕೂ ಪ್ರಯತ್ನ ಮಾಡಿ. ಒಂದಲ್ಲ ಒಂದು ಏನಪ್ಪ ಅಂದ್ರೆ ಒಂದು ಮಾವಿನ ಗಿಡಕ್ಕೆ ನಾವು ಕಲ್ಲು ಒಗಿಬೇಕಂದ್ರೆ ಕಲ್ಲು ಒಗಿತಾ ಇದ್ದೀವಿ. ಯಾವ ಹಣ್ಣಾದರೂ ಬೆಳಿ, ಒಂದು ಹಣ್ಣು ಬೆಳಿ ಸಾಕು, ಅಷ್ಟು ಹಣ್ಣು ಬೇಕಾಗಿಲ್ಲ ನಮಗೆ. ಒಂದು ಹಣ್ಣು ಬೆಳಿ ಅನ್ನೋದು ಒಂದು ಏನಪ್ಪ ಅಂದರೆ ಹೋಪನ್ನು ಇಟ್ಕೊಂಡು ಓದೋಣ ಅಂಥೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ನೋಟ್ಸ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋರು ಏನಪ್ಪ ಅಂದ್ರೆ ಈ ಪ್ರಕಾರ ನೀವು ಏನು ಮಾಡ್ಬೋದು, ಹೈಲೈಟ್ಸನ್ನು ಮಾಡ್ಕೊಂಡು ಓದ್ಬೋದು ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಏನಪ್ಪ ಅಂದರೆ ಆಲ್ ದಿ ಬೆಸ್ಟ್. ಹೀಗೆ ನನ್ನ ಈ ಚಾನಲನ್ನು ಏನಪ್ಪ ಅಂದರೆ ಫಾಲೋ ಮಾಡಿ. ದಿನನಿತ್ಯ ನಾನು ಕೆಲವೊಂದು ವಿಡಿಯೋಗಳನ್ನು ಹಾಕ್ತೀನಿ. ನಾನು ಓದಿದ್ದು ಮತ್ತು ನಿಮ್ಮ ಒಂದು ಸಮಸ್ಯೆಗಳನ್ನು ಸಹ ಏನಪ್ಪ ಅಂದರೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ಬೋದು, ಪರಿಹಾರವಾಗಿ ಹೇಳ್ತೀನಿ. ನನಗೆ ಏನಪ್ಪ ಅಂದರೆ ಗೊತ್ತಾದದ್ದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.